ಗಂಡಸರೇ ಹುಷಾರ್. ನೀವೇನಾದರೂ ಹೆಣ್ಮಕ್ಕಳ ಅಸಭ್ಯವಾದ ಉಡುಗೆ ತೊಡುಗೆಗಳ ಬಗ್ಗೆ ಅಥವಾ ಅಸಭ್ಯವಾದ ವರ್ತನೆಗಳ ಬಗ್ಗೆ ಏನಾದರೂ ಕಮೆಂಟ್ ಮಾಡಿದ್ರೆ ಅಥವಾ ಅವರಿಗೆ ಬುದ್ಧಿಮಾತನ್ನ ಏನಾದರೂ ಹೇಳೋದಕ್ಕೆ ಹೋದರೆ ಖಂಡಿತವಾಗ್ಲೂ ಜೈಲು ಪಾಲಾಗ್ತೀರ ಅಥವಾ ಕನಿಷ್ಠ ಪಕ್ಷ ಮಹಿಳಾ ಆಯೋಗ ಅಥವಾ ಹ್ಯೂಮನ್ ರೈಟ್ಸ್ ಕಮಿಷನ್ ಕಚೇರಿಗಳಿಗಂತೂ ಸುತ್ತೋದು ಗ್ಯಾರಂಟಿ. ಹೌದು, ಈ ರೀತಿಯಾದಂಥ ಒಂದು ಬೆಳವಣಿಗೆ ಪಕ್ಕದ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಇತ್ತೀಚೆಗೆ ಖ್ಯಾತ ನಟನಾದಂಥ ಶಿವಾಜಿ ರವರು ಅವರ ಒಂದು ಹೊಸ ಚಲನಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಈ ಒಂದು ಹೆಣ್ಣುಮಕ್ಕಳು ಅಥವಾ ಸಿನಿ ತಾರೆಯರಾಗಿರ್ಬೋದು ಅಥವಾ ಬೇರೆ ಯಾರೇ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಅಸಭ್ಯವಾದಂಥ ಉಡುಗೆ ತೊಡುಗೆಗಳಿಂದ ಹೊರಗೆ ಬಂದಾಗ ಅವರು ಈ ಒಂದು ಮಾಬಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅಥವಾ ಗುಂಪುಗಳಲ್ಲಿ ಅವರ ಒಂದು ಕೀಟಲೆಗಳನ್ನು ಅನುಭವಿಸಬೇಕಾಗುತ್ತೆ. ಸೊ ಇದನ್ನು ಫಿಸಿಕಲ್ ಹ್ಯಾರಾಸ್ಮೆಂಟ್ ಅಂತ ಕರಿತೀವಿ. ಈ ರೀತಿಯಾದಂಥ ಒಂದು ಫಿಸಿಕಲ್ ಹ್ಯಾರಾಸ್ಮೆಂಟ್ನ ನಾವು ಗುಂಪುಗಳಿಂದ ಪಡ್ಕೊಳ್ಳೋದಕ್ಕಿಂತ ಅಚ್ಚುಕಟ್ಟಾದಂಥ ಒಂದು ಅಸಭ್ಯವಾಗಿರುವಂಥ ಒಂದು ಉಡುಗೆ ತೊಡುಗೆಗಳಿಂದ ನಾವು ಹೊರಗಡೆ ಬಂದಾಗ ನಮ್ಮ ಮೇಲೆ ಗೌರವವೂ ಹೆಚ್ಚಾಗುತ್ತದೆ ಮತ್ತು ಈ ರೀತಿಯಾದಂಥ ಒಂದು ಕೀಟಲೆಗಳಿಂದ ಸಹ ನಾವು ತಪ್ಪಿಸ್ಕೋಬೋದು ಅಂತಂದೇಳ್ಬಿಟ್ಟು ಮಾತಾಡೋವಂಥ ಒಂದು ಭರದಲ್ಲಿ ಎರಡು ಅಸಭ್ಯವಾದಂಥ ಒಂದು ಮಾತುಗಳನ್ನು ಸಹ ಅವರು ಮಾತಾಡ್ತಾರೆ. ಹೌದು, ಆ ಒಂದು ಸಂದರ್ಭದಲ್ಲಿ ಅವರಿಗೆ ಆ ರೀತಿಯಾದಂಥ ಒಂದು ಉದ್ವೇಗದಲ್ಲಿ ಮಾತಾಡಿದ್ರೇನೋ, ಆದರೆ ಇದನ್ನೇ ವಸ್ತುವನ್ನಾಗಿಟ್ಟುಕೊಂಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಕೆಲವೊಂದು ಮಹಿಳಾ ಮಣಿಗಳು ಮಹಿಳಾ ಆಯೋಗಕ್ಕೆ ದೂರನ್ನು ನೀಡ್ತಾರೆ. ಆ ದೂರಿನ ಆಧಾರದ ಮೇಲೆ ಮಹಿಳಾ ಆಯೋಗವು ಈ ಶಿವಾಜಿ ಎಂಬ ನಟನ ಮೇಲೆ ಕೇಸನ್ನು ದಾಖಲಿಸ್ಕೊಳ್ಳುತ್ತೆ ಮತ್ತು ಶಿವಾಜಿಯನ್ನು ಕಚೇರಿಗೆ ಬರಮಾಡ್ಕೊಳ್ತಾರೆ. ಅಲ್ಲಿಗೆ ಬಂದಂಥ ಶಿವಾಜಿಯವರಿಗೆ ಹಲವಾರು ಪ್ರಶ್ನೆಗಳನ್ನು ಹಾಕ್ತಾರೆ ಮತ್ತು ಅವರು ಮಾತನಾಡಿದ್ದಂಥ ಸಭ್ಯವಾದಂಥ ಎರಡು ಮಾತುಗಳಿಗೂ ಸಹ ಎಕ್ಸ್ಪ್ಲನೇಷನ್ನ ಕೇಳ್ತಾರೆ. ಸೊ ಅದಕ್ಕೆ ಎಲ್ಲದಕ್ಕೂ ತಕ್ಕನಾದಂಥ ಉತ್ತರ ಕೊಟ್ಟು ಬಂದಂಥ ಶಿವಾಜಿರವರು ನನ್ನಿಂದ ಏನಾದರೂ ಹೆಣ್ಣು ಮಕ್ಕಳ ಭಾವನೆಗಳಿಗೆ ಕುಂದಾಗಿದ್ದಲ್ಲಿ ಅಥವಾ ನೋವಾಗಿದ್ದಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ ಅಂತಂದೇಳ್ಬಿಟ್ಟು ಕ್ಷಮೆಯನ್ನು ಕೂಡ ಯಾಚಿಸ್ತಾರೆ. ಹೌದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಣುಮಕ್ಕಳು ನಮ್ಮ ಸಂಪ್ರದಾಯಗಳನ್ನೇ ಮರೆತು ಯಾವ ರೀತಿ ಬೀದಿಗಳಲ್ಲಿ ಅಸಭ್ಯವಾದಂಥ ಒಂದು ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದೇಳ್ಬಿಟ್ಟು ಅವರು ಅದನ್ನು ಮಾತಾಡಿದ್ದೇ ದೊಡ್ಡ ತಪ್ಪಾಗೋಯಿತು. ಇತ್ತೀಚೆಗೆ ಯಾವ ರೀತಿಯಾದಂಥ ಒಂದು ಕೀಟಲೆಗಳಿಂದ ಬಸವಳಿದು ಹೋಗಿದ್ದಾರೆ ನಮ್ಮ ಸಿನಿ ತಾರೆಯರು. ಇದೆಲ್ಲ ಆಗುತ್ತಿದ್ದರೂ ಸಹ ಯಾಕೆ ನಮ್ಮ ಹೆಣ್ಣುಮಕ್ಕಳಿಗೆ ಬುದ್ಧಿ ಬರ್ತಾ ಇಲ್ಲ ಅನ್ನೋದೊಂದೇ ಅವರ ಒಂದು ಪ್ರಶ್ನೆಯಾಗಿತ್ತು. ಇದೆಲ್ಲದಕ್ಕೂ ಮೂಲ ಕಾರಣ ನಾವು ತೊಡುವಂಥ ಉಡುಗೆ ತೊಡುಗೆಗಳು ಅಚ್ಚುಕಟ್ಟಾಗಿದ್ದಲ್ಲಿ ಅಥವಾ ಸಭ್ಯವಾಗಿದ್ದಲ್ಲಿ ಅಥವಾ ನಮ್ಮ ಮೈ ಮುಚ್ಚುವಂಥ ಕೆಲಸ ಆ ಒಂದು ಉಡುಗೆ ತೊಡುಗೆಗಳು ಮಾಡಿದ್ದಲ್ಲಿ ಯಾವುದೇ ರೀತಿಯ ತೊಂದರೆಗಳು ನಮಗಾಗೋದಿಲ್ಲ, ಅಂದರೆ ನಮ್ಮ ಹೆಣ್ಣುಮಕ್ಕಳಿಗೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಆ ರೀತಿಯಾದಂಥ ಉದ್ವೇಗಗೊಳಿಸುವಂತಹ ಒಂದು ಉಡುಗೆ ತೊಡುಗೆಗಳನ್ನು ತೊಡಬೇಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಕ್ಕೆ ಅವರು ಇಡೀ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲೆಲ್ಲ ವೈರಲ್ ಆಗ್ತಾ ಇದ್ದಾರೆ. ಅಫ್ಕೋರ್ಸ್ ಆದರೂ ಕೂಡ ಶಿವಾಜಿಯವರ ಪರವಾಗಿ ಹಲವಾರು ಜನಗಳು ಆ ಒಂದು ವಿಡಿಯೋಗಳನ್ನ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಅವರು ಮಾತಾಡಿದ್ದೇ ಸರಿ. ಹೌದು, ಅವರು ಯಾವ ರೀತಿ ಮಾತಾಡಿದ್ರೋ ಅದು ಖಂಡಿತವಾಗಲೂ ಇತ್ತೀಚಿನ ಒಂದು ಜನ್ರೇಷನ್ಗೆ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜನಗಳು ಅವರಿಗೆ ಕರೆ ಕೊಡ್ತಾ ಇದ್ದಾರೆ. ಆದರೂ ಸಹ ಕೆಲವೊಂದು ಹೆಣ್ಣು ಮಕ್ಕಳೇ ನಾವು ಇದೇ ರೀತಿ ಇರ್ತೀವಿ, ನಮ್ಮ ಒಂದು ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ನೀವ್ಯಾರು ಅನ್ನೋ ರೀತಿಯಲ್ಲಿ ಹೋರಾಡ್ತಾ ಇದ್ದಾರೆ ಅಂತಂದರೆ ಎತ್ತ ಸಾಗ್ತಾ ಇದೆ ನಮ್ಮ